ಮೊದಲಾಗಿ ರಾಜ್ಯದ ಜನಕ್ಕೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯನ ಕೋರ್ತೀನಿ. ಇವತ್ತು ನಮ್ಮ ಮನೆ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು, ಜ್ವರ ಬಂದಿದ್ದ ಕಾರಣಕ್ಕೆ ಅವ್ರು ಬರೋಕ್ಕಾಗಿಲ್ಲ. ಹಾಗಾಗಿ ಅವರು ಹಬ್ಬದ ಶುಭಾಶಯಗಳು ನನ್ನಿಂದ ತಿಳಿಸ್ಬಿಡು ಅಂತ ಹೇಳಿದ್ದಾರೆ. ಹಬ್ಬದ ಶುಭಾಶಯನ ತಿಳಿಸಿದ್ದೀನಿ. ಹೈ ಫೀವರ್ ಆಗಿದೆ ಅವ್ರಿಗೆ. ಬೆಳಗೂ ರಾತ್ರಿ ಫೋನ್ ಮಾಡಿ ಇಲ್ಲ ಕಣೋ ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ನಾನು, ವಾಸಿ ಆದರೆ ನಾನು ಬರ್ತೀನಿ ಅಂತ. ತಿರ್ಗಾ 8:30ಗೆ ಫೋನ್ ಮಾಡಿ ಇಲ್ಲ ಕಣೋ ತಿರ್ಗಾ ಚಳಿ ಜನ ಬಂದುಬಿಟ್ಟಿದೆ, ಹಾಗಾಗಿ ಬರೋಕ್ಕಾಗಲ್ಲ, ನೀನೇ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹೇಳು ಅಂತ ಹೇಳ್ಬಿಟ್ಟು ಹಬ್ಬದ ಶುಭಾಶಯ ಹೇಳೋಕೆ ಹೇಳಿದ್ದಾರೆ. ಹಬ್ಬದ ಶುಭಾಶಯನ ಹೇಳಿದ್ದೀನಿ. ನೀನು ನೋಡಿರ್ಬೋದು. ಯಾರು ಇಲ್ಲ, ಅವರು ಎಲ್ಲರ ಜೊತೆ ಮಿಂಗಲ್ ಆಗಿರ್ತಾರೆ. ಸಿದ್ದರಾಮುಲ್ಲಾ ಖಾನ್ ಅಂತ ಇಲ್ಲ, ಅವ್ರು ಭಾಳ ಜನ ಅವ್ರ ಮೇಲೆ ಆರೋಪ ಮಾಡ್ತಾಯಿದ್ದಾರೆ. ಈಗ ನೋಡಿರ್ಬೋದು, ಸಿದ್ದರಾಮಯ್ಯ ಇಲ್ಲ, ಅವರು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಹೇಳ್ಕೊಂಡು ಬರ್ತಾಯಿದ್ರು. ನಮ್ಮ ಗುರುಗಳು ಹಂಗೆ ಹೇಳಿದ್ರು ಅವ್ರಿಗೆ. ಪಾಪ ಎಲ್ಲರ ಜೊತೆ ಒಟ್ಟಾಗಿ ಹೋಗ್ತಾ ಇರೋರಿಗೆ ಕಾರಣಕ್ಕೆ ಬೇರೆಯವ್ರು ವಿರೋಧ ಪಕ್ಷದವರು ಅವ್ರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಹೆಸರು ಇಟ್ಟವ್ರಂತ ಅದು ಹೇಳಿರೋದು. ಹಾಗಾಗಿ ಇವತ್ತು ನಾವು ನೋಡಿರ್ಬೋದು, ನಮ್ಮ ಗುರುಗಳು ಎಲ್ಲ ಇವತ್ತು ಮಳೆ ಬರಲಿ ಅಂತ ಭಾಳಷ್ಟು ಪ್ರಾರ್ಥನೆ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಾವೆಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಪ್ರೀತಿಯಿಂದ ಬಾಡಬೇಕಂತ ದುವಾ ಮಾಡಿದ್ದೀವಿ. ಇಲ್ಲ, ಆರೋಗ್ಯ ಸರಿ ಇಲ್ಲ, ಅವ್ರು ಜ್ವರ ಇದೆ. ಆ್ಯಕ್ಚುಲಿ ಊಟಕ್ಕೆ ಹೋಗ್ಬೇಕಾಗಿತ್ತು. ನಮ್ಮ ಯಾರೋ ಅವ್ರ ಸ್ನೇಹಿತರ ಮನೆಗೆ ಹೇಳಿದರು, ನಮ್ಮ ಅಶೋಕ್ ಪೀರಾ ಅಂತ ಅವ್ರ ಮನೆಗೆ ಮಧ್ಯಾಹ್ನ ಊಟಕ್ಕೆ ನಾನು CM ಅವರೆಲ್ಲ ಹೋಗಬೇಕಾಗಿತ್ತು. ಅದು ಕ್ಯಾನ್ಸಲ್ ಮಾಡಿದ್ದಾರೆ. ಅವ್ರಿಗೆ ಆರೋಗ್ಯ ಬೇಗ ಒಳ್ಳೆಯದಾಗಲಿ ಅಂತ ಅಲ್ಲಿಂದ ಭಗವಂತಂದ ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.